ನಮಸ್ಕಾರ ಕರ್ನಾಟಕದ ಅತಿ ದೊಡ್ಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ಪ್ರತಿದಿನ ನಿಮಗೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನ ತಿಳಿಸಲಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಮತ್ತೆ ಇಳಿಕೆಯಾಗಿದೆ. ಇಳಿಕೆಗೆ ಅಸಲಿ ಕಾರಣವೇನು, ತಜ್ಞರು ಏನು ಹೇಳುತ್ತಿದ್ದಾರೆ, ಹಾಗೆ ಮಾರ್ಕೆಟ್ನಲ್ಲಿ ಏನಾಗುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇದರ ಜೊತೆಗೆ ಟ್ರೇಡಿಂಗ್ ನಲ್ಲಿ ಚಿನ್ನ ಎಷ್ಟು ಟ್ರೇಡ್ ಆಗುತ್ತಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಹೇಳಲಿದ್ದೇವೆ. ಇದರ ಜೊತೆಗೆ ಯುದ್ಧದ ವಾತಾವರಣದಿಂದಾಗಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೇಗೆ ಪ್ರೆಷರ್ ಬೀಳುತ್ತಿದೆ, ತಜ್ಞರ ಹೇಳಿಕೆ ಏನು, ಮುಂಬರುವ ದಿನದಲ್ಲಿ ಚಿನ್ನ ಹೇಗೆ ಆಗಲಿದೆ, ಇಳಿಕೆಯಾಗುತ್ತದೆಯಾ ಏರಿಕೆಯಾಗುತ್ತದೆಯಾ, ಮುಂಬರುವ ಒಂದು ವಾರದ ಕತೆ ಏನು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಲಿದ್ದೇವೆ. ಇವತ್ತು ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಇಳಿಕೆಯಾಗಿದೆ. ಸ್ನೇಹಿತರೆ, ಈ ಕುರಿತು ಮಾಹಿತಿಯನ್ನ ನೋಡುವ ಮೊದಲು ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೋಸ್ಕರ ನಾವು ಪ್ರತಿದಿನ ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ಚಿನ್ನದ ಒಂದು ಮಾರುಕಟ್ಟೆಯಲ್ಲಿ ಏನಾಗುತ್ತಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಸಂಗ್ರಹಿಸುತ್ತೇವೆ. ಸ್ನೇಹಿತರೆ, ನಿಮ್ಮ ಒಂದು ಲೈಕ್ ಹಾಗೂ ಕಮೆಂಟ್ ನಮಗೆ ಪ್ರೋತ್ಸಾಹ ಕೂಡ ನೀಡುತ್ತದೆ. ಈ ಕೂಡಲೇ ಲೈಕ್ ಮತ್ತು ಕಮೆಂಟ್ ಅನ್ನ ಮಾಡಿ ಚಿನ್ನದ ಬೆಲೆ ಎಷ್ಟು ಇರಬೇಕು ಎಂಬುದನ್ನ. ಹಾಗಾದ್ರೆ ಇವತ್ತಿನ 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ ಚಿನ್ನದ ಬೆಲೆ ಏನು ಹಾಗೂ ಬೆಳ್ಳಿಯ ಬೆಲೆ ಏನು ಎಂಬುದನ್ನ ನೋಡೋಣ. ಅದಕ್ಕೂ ಮುಂಚೆ ಇವತ್ತಿನ ಒಂದು ಮಾರ್ಕೆಟ್ ಏನು ಹೇಳುತ್ತಿದೆ ಎಂಬುದನ್ನ ಕೂಡ ನಿಮಗೆ ತಿಳಿಸಲಿದ್ದೇವೆ. ಸ್ನೇಹಿತರೆ, ಇವತ್ತಿನ ಒಂದು ಮಾರ್ಕೆಟ್ ಹಾಗೂ ತಜ್ಞರ ಹೇಳಿಕೆ ಏನೆಂದಲ್ಲಿ, ಕೆಲವೊಂದು ದೇಶಗಳು ತಮ್ಮ ಗೋಲ್ಡ್ ರಿಸರ್ವ್ ಗಳನ್ನ ಮಾರಾಟವನ್ನ ಮಾಡುತ್ತಿವೆ ಎಂದು ಕೂಡ ತಿಳಿದು ಬಂದಿದೆ. ಇದು ಮಾರ್ಕೆಟ್ ನ ಮೇಲೆ ಇನ್ನೂ ಕೂಡ ಪ್ರೆಷರ್ ಹಾಕುತ್ತಿದೆ ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಇದರ ಜೊತೆಗೆ ಲಾಂಗ್ ಟರ್ಮ್ ನಲ್ಲಿ ಚಿನ್ನ ಇನ್ನೂ ಕೂಡ ಸ್ಟ್ರಾಂಗ್ ಆಗಲಿದೆ. ಎಕ್ಸ್ಪರ್ಟ್ ಗಳು ಹೇಳುತ್ತಿದ್ದಾರೆ ಏನೆಂದಲ್ಲಿ, ಲಾಂಗ್ ಟರ್ಮ್ ಇನ್ನು 5 ರಿಂದ 10 ವರ್ಷದಲ್ಲಿ ಚಿನ್ನ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ. ಇದು ಕೇವಲ ತಾತ್ಕಾಲಿಕ ಇಳಿತವಾಗಿದೆ. ಇಳಿಕೆಗೆ ಇದು ಒಂದು ಜನಸಾಮಾನ್ಯರಿಗೆ ಒಂದು ಅವಕಾಶವಂತ ಹೇಳಬಹುದು. ಸ್ನೇಹಿತರೆ, ಕೇವಲ ಭಾರತದ ಮಾರುಕಟ್ಟೆಯ ಮೇಲೆ ಚಿನ್ನದ ಬೆಲೆ ಡಿಪೆಂಡ್ ಆಗಿರುವುದಿಲ್ಲ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಇದರ ಜೊತೆಗೆ ದೇಶ ವಿದೇಶಿಯ ಬ್ಯಾಂಕ್ಗಳ ಹೂಡಿಕೆಯ ಮಟ್ಟ, ಇದರ ಜೊತೆಗೆ ಅಂತಾರಾಷ್ಟ್ರೀಯ ಸುದ್ದಿಗಳು ಏನಾಗುತ್ತಿದೆ ಎಲ್ಲದರ ಮೇಲೆ ಹೂಡಿಕೆದಾರರು ಕಣ್ಣಿಟ್ಟು ಹೂಡಿಕೆಯನ್ನ ಮಾಡಿರುತ್ತಾರೆ. ಎಲ್ಲಿ ಪ್ರಾಫಿಟ್ ಹೆಚ್ಚು ಸಿಗುತ್ತದೆ ಅಲ್ಲಿ ಮಾತ್ರ ಹೂಡಿಕೆದಾರರು ಹೂಡಿಕೆಯನ್ನ ಮಾಡುತ್ತಾರೆ. ಹೀಗಾಗಿ ಮಾರ್ಕೆಟ್ನ ಮೇಲೆ ಚಿನ್ನ ಮತ್ತು ಬೆಳ್ಳಿ ಖರೀದಿದಾರರು ಗಮನ ಇಡುವುದು ತುಂಬಾ ಒಂದು ಬುದ್ಧಿವಂತಿಕೆ ಅಂತ ಹೇಳಬಹುದು. ಇವತ್ತಿನ ಒಂದು ಚಿನ್ನದ ಬೆಲೆಯಲ್ಲಿ ಕೊಂಚ ಇಳಿಕೆಯಾಗಿದೆ. ಇದಕ್ಕೆ ಕಾರಣವೇನೆಂದಲ್ಲಿ, ಕೆಲವೊಂದು ದೇಶಗಳು ಈಗಾಗಲೇ ತುಂಬಾನೇ ಚಿನ್ನ ರಿಸರ್ವ್ ಅನ್ನ ಮಾಡಿ ಇಟ್ಟುಕೊಂಡಿದೆ. ರಿಸರ್ವ್ ಮಾಡಿರುವ ಚಿನ್ನವನ್ನ ಅವರು ಮಾರಾಟವನ್ನ ಮಾಡುವುದರಿಂದ ಚಿನ್ನದ ಒಂದು ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಹಾಗೆ ಈಗ ಹೂಡಿಕೆದಾರರಿಗೆ ಹೆಚ್ಚಿನ ಒಂದು ಪ್ರಾಫಿಟ್ಗಳು ಡಾಲರ್ನ ಮೇಲೆ ಸಿಗುತ್ತದೆ. ಹಾಗೆ ಬ್ಯಾಂಕ್ನ ಬಡ್ಡಿ ದರ ಹೆಚ್ಚಾಗಿದೆ. ಇದರ ಜೊತೆಗೆ ಮತ್ತೊಂದು ಮಾಹಿತಿ, ಕಚ್ಚಾ ತೈಲದ ಬೆಲೆ ಈಗ ಏರುತ್ತಿದೆ, ಅದರ ಮೇಲೆ ಹೂಡಿಕೆದಾರರು ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ಹೀಗಾಗಿ ಚಿನ್ನದ ಬೆಲೆಯಲ್ಲಿ ಕೊಂಚ ಇಳಿಕೆ ಆಗುತ್ತಿದೆ ಎಂಬುದನ್ನ ತಿಳಿದು ಬಂದಿದೆ. ಸ್ನೇಹಿತರೆ, ಇದು ಇವತ್ತಿನ ಮಾರ್ಕೆಟ್ ನ ಸಿಚುವೇಶನ್ ಆಗಿದೆ. ಹಾಗಾದ್ರೆ ಇವತ್ತಿನ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ. 1 ಗ್ರಾಮ್ಗೆ 14,984 ರೂಪಾಯಿ ಆಗಿದೆ. ಸ್ನೇಹಿತರೆ, ಇಲ್ಲಿ 82 ರೂಪಾಯಿನಷ್ಟು ಇಳಿಕೆಯಾಗಿದೆ 1 ಗ್ರಾಮ್ ನಲ್ಲಿ. ಹಾಗೆ 8 ಗ್ರಾಮ್ಗೆ 1,19,872 ರೂಪಾಯಿ ಇದೆ. 10 ಗ್ರಾಮ್ಗೆ 1,49,840 ರೂಪಾಯಿ. ಮಾರ್ಕೆಟ್ ಈಗ ಓಪನ್ ಆದಂತೆ 820 ರೂಪಾಯಿ 10 ಗ್ರಾಮ್ಗೆ ಚಿನ್ನದ ಬೆಲೆಯಲ್ಲಿ ಬಿದ್ದಿದೆ ಅಂತ ಹೇಳಬಹುದಾಗಿದೆ. ಸ್ನೇಹಿತರೆ, ಪ್ರತಿದಿನ ಮಾರ್ಕೆಟ್ ನಲ್ಲಿ 3 ಬೆಲೆಗಳು ಬರುತ್ತವೆ. ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿಗೆ ಸಂಬಂಧಿಸಿದಂತೆ ಒಂದು ಮಾರ್ನಿಂಗ್ ಬರುತ್ತದೆ, ಒಂದು ಮಧ್ಯಾಹ್ನ, ಒಂದು ಸಾಯಂಕಾಲ. 3 ಬೆಲೆಗಳು ಟ್ರೇಡಿಂಗ್ ನ ಪ್ರಕಾರ ಹೊರಗೆ ಬೀಳುತ್ತವೆ. ಇದೀಗ ಚಿನ್ನದ ಬೆಲೆ ಇವತ್ತಿನ ಒಂದು ಮಾರ್ಕೆಟ್ ಓಪನಿಂಗ್ ಆದಂತೆ 820 ರೂಪಾಯಿ ಬಿದ್ದಿದೆ ಅಂತ ಹೇಳಬಹುದಾಗಿದೆ. 1,50,000 ಚಿಲ್ಲರೆ ಇತ್ತು, ಈಗ 1,49,000 ಚಿಲ್ಲರೆ ಆಗಿದೆ. ಇದರ ಜೊತೆಗೆ ಆಭರಣದ ಒಂದು ಬೆಲೆಯಲ್ಲೂ ಕೂಡ ಕುಸಿತ ಕಂಡು ಬಂದಿದೆ ಅಂತ ಹೇಳಬಹುದು. ಸ್ನೇಹಿತರೆ, ಒಂದು ಗ್ರಾಮ್ಗೆ 13,735 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 8 ಗ್ರಾಮ್ಗೆ 1,09,880 ರೂಪಾಯಿ, 10 ಗ್ರಾಮ್ಗೆ 1,37,350 ರೂಪಾಯಿ. ಸ್ನೇಹಿತರೆ, ಇಲ್ಲೂ ಕೂಡ 750 ರೂಪಾಯಿನಷ್ಟು ಇಳಿಕೆಯಾಗಿದೆ. 750ರಿಂದ 500 ರೂಪಾಯಿ ತನಕ ಇಳಿಕೆ ಕಂಡು ಬಂದಿದೆ ನಿನ್ನೆ ಒಂದು ಬೆಲೆಗೆ ಕಂಪೇರ್ ಮಾಡಿದ್ದಲ್ಲಿ. ಇದರ ಜೊತೆಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ಜೊತೆಗೆ 18 ಕ್ಯಾರೆಟ್ ಚಿನ್ನದ ಬೆಲೆಯೂ ಕೂಡ
ಕೂಡ ತುಂಬಾನೇ ಮುಖ್ಯವಾಗಿರುತ್ತದೆ. ಆಭರಣವನ್ನ ಖರೀದಿ ಮಾಡುವವರು 22 ಹಾಗೂ 18 ಕ್ಯಾರೆಟ್ನ ಮೇಲೆ ಹೂಡಿಕೆಯನ್ನ ಮಾಡುತ್ತಾರೆ. ಈ ಹೂಡಿಕೆ ಮುಖ್ಯವಾಗಿ ನಿಮ್ಮ ಆಭರಣದ ಒಂದು ಎಷ್ಟು ಗ್ರಾಮ್ ಇದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಹಾಗೆ ಅದು ಪ್ಯೂರ್ ಚಿನ್ನವಾಗಿರಬೇಕು. ಹಾಲ್ಮಾರ್ಕ್ ಇದ್ದ ಚಿನ್ನವನ್ನೇ ಖರೀದಿಯನ್ನ ಮಾಡಬೇಕಾಗುತ್ತದೆ. 1 ಗ್ರಾಮ್ಗೆ 11,238 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 89,904 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 1,12,380 ರೂಪಾಯಿ ಆಗಿದೆ ಸ್ನೇಹಿತರೆ. ಇಲ್ಲೂ ಕೂಡ 610 ರೂಪಾಯಿನಷ್ಟು ಇಳಿಕೆಯಾಗಿದೆ. ನಿನ್ನೆ ಒಂದು ಮಾರ್ಕೆಟ್ನ ಕ್ಲೋಸಿಂಗ್ ಪ್ರೈಸ್ಗೆ ಕಂಪೇರ್ ಮಾಡಿದಂತೆ ಮಾರ್ಕೆಟ್ನ ಓಪನಿಂಗ್ ಪ್ರೈಸ್ ಸ್ವಲ್ಪ ಇಳಿಕೆ ಕಂಡು ಬಂದಿದೆ. ಪ್ರತಿದಿನವೂ ಕೂಡ ಮಾರ್ಕೆಟ್ನ ಒಂದು ಪ್ರೈಸ್ ಮಾರ್ನಿಂಗ್ ಸ್ವಲ್ಪ ಇಳಿಕೆಯಾಗುತ್ತಿದೆ, ಅದರ ಜೊತೆಗೆ ಮಧ್ಯಾಹ್ನ ಚೂರು ಏರಿಕೆಯಾಗುತ್ತಿದೆ, ಮತ್ತೆ ರಾತ್ರಿ ಚೂರು ಏರಿಕೆಯಾಗುತ್ತಿದೆ, ತದನಂತರ ಮತ್ತೆ ಮರುದಿನ ಮಾರ್ನಿಂಗ್ ಇಳಿಕೆಯಾಗುತ್ತಿದೆ ಅಂತ ಹೇಳಬಹುದು. ತಜ್ಞರು ಈ ರೀತಿ ಚಾರ್ಟ್ ಅನ್ನ ಹಾಕಿಕೊಟ್ಟಿದ್ದಾರೆ. ಏಪ್ರಿಲ್ ಮೊದಲನೆಯ ವಾರ ಹಾಗೂ ಎರಡನೆಯ ವಾರದಲ್ಲಿ ಮಾರ್ಕೆಟ್ನಲ್ಲಿ ಸ್ವಲ್ಪ ಏಳಿಕೆ ಮತ್ತು ಇಳಿಕೆಯಾಗುತ್ತಿದೆ. ಯಾವಾಗ ಪ್ರೆಷರ್ ಹೆಚ್ಚಾಗುತ್ತದೆ ಆವಾಗ ಇಳಿಕೆ ಆಗುತ್ತದೆ ಸ್ನೇಹಿತರೆ. ಹೌದು, ಎಲ್ಲ ಗ್ರಾಹಕರು ಹೂಡಿಕೆದಾರರು ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ಕೇವಲ ಭಾರತದಲ್ಲಿ ಹೂಡಿಕೆ ಆಗುವುದಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೂಡಿಕೆದಾರರು ಏನಾದರೂ ಸ್ವಲ್ಪ ಪ್ರೈಸ್ ಬಿತ್ತಂದಲ್ಲಿ ತಮ್ಮ ಷೇರುಗಳನ್ನು ತೆಗೆದುಕೊಳ್ಳುತ್ತಾರೆ. ಹೀಗಾಗಿ ಸ್ವಲ್ಪ ಪ್ರೈಸ್ನಲ್ಲಿ ಹೆಚ್ಚು ಕಡಿಮೆ ಆಗುತ್ತಿದೆ. ಇದರ ಜೊತೆಗೆ ಸಿಲ್ವರ್ನಲ್ಲಿ ಎಷ್ಟಾಗಿದೆ ಎಂಬುದನ್ನು ನೋಡೋಣ. ಸಿಲ್ವರ್ನಲ್ಲಿ ಇವತ್ತು ಕೂಡ ಯಾವುದೇ ರೀತಿಯ ಚೇಂಜಸ್ ಕಂಡು ಬಂದಿಲ್ಲ ಅಂತ ಹೇಳುತ್ತಿದ್ದಾರೆ. 1 ಗ್ರಾಮ್ಗೆ 250 ರೂಪಾಯಿ ಇದೆ. 8 ಗ್ರಾಮ್ಗೆ 2,000 ರೂಪಾಯಿ ಇದೆ. 10 ಗ್ರಾಮ್ಗೆ 2,500 ರೂಪಾಯಿ ಇದೆ. 1 ಕೆಜಿ ಬೆಳ್ಳಿಯ ದರ ಈಗ 2,50,000 ರೂಪಾಯಿ ಇದೆ ಸ್ನೇಹಿತರೆ. ಈ ಒಂದು ಬೆಳ್ಳಿಯ ದರ ಮುಂಬರುವ ಒಂದು ದಿನದಲ್ಲಿ 3 ಲಕ್ಷ ರೂಪಾಯಿ ತನಕ ಕೂಡ ಹೋಗಬಹುದು, ಆದರೆ ಅತಿ ಹೆಚ್ಚು ಆಗುವುದಿಲ್ಲ. ಕೇವಲ ಸಿಲ್ವರ್ ಮತ್ತು ಗೋಲ್ಡ್ ಪ್ರೈಸ್ ನೀವು 2025 ಡಿಸೆಂಬರ್ ಹಾಗೂ ನವೆಂಬರ್ನಲ್ಲಿ ನೋಡುವುದಾದರೆ ಚಿನ್ನದ ಬೆಲೆ ಏಕಾಏಕಿ 5,000, 10,000 ರೂಪಾಯಿ ಹೀಗೆ ಏಕಾಏಕಿ ಏರಿಕೆಯಾಗುತ್ತಿತ್ತು. ತದನಂತರ ಜನವರಿಯಲ್ಲಿ ಎಲ್ಲರಿಗೂ ಕೂಡ ದೊಡ್ಡ ಶಾಕ್ ಆಯಿತು. ಏಕಾಏಕಿ ಚಿನ್ನ ಮತ್ತು ಬೆಳ್ಳಿಯ ದರ ಕುಸಿದು ಬಿದ್ದಿತ್ತು. ಇದು ಒಂದು ಜನರಿಗೆ ಅವಕಾಶವಾಗಿತ್ತು. ಆದರೆ ಇದೀಗ ನೋಡಿ ಮತ್ತೆ ಚಿನ್ನದ ಬೆಲೆಯಲ್ಲಿ ಡೈಲಿ 1,000, 2,000 ಹಾಗೂ ಏರಿಕೆಯಾಗುತ್ತಿದೆ, ಮತ್ತೆ ಚೂರು ಇಳಿಕೆಯಾಗುತ್ತಿದೆ. ಎವರೇಜಿಂಗ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಈಗ ಟ್ರೇಡ್ ಆಗುತ್ತಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನ ಕೂಡ ನಮಗೆ ಕಾಮೆಂಟ್ ಅನ್ನ ಮಾಡಿ ತಿಳಿಸಿ. ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಏನಾಗುತ್ತಿದೆ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕೂಡ ಕೆಲವರು ಓದುಗಾರರು ಇಂಟ್ರೆಸ್ಟ್ ಇಂತ ಓದುತ್ತಾರೆ ಸ್ನೇಹಿತರೆ ಕಮೆಂಟ್ಗಳನ್ನ ಕೂಡ. ಹೀಗಾಗಿ ಕಮೆಂಟ್ ಅನ್ನ ಕೂಡ ಮಾಡಿ ನಾವು ನಿಮಗೆ ರಿಪ್ಲೈ ಅನ್ನ ಕೊಡಲಿದ್ದೇವೆ. ಇದರ ಜೊತೆಗೆ ಚಿನ್ನದ ಮತ್ತು ಬೆಳ್ಳಿಯ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕೆಂದಲ್ಲೂ ಕೂಡ ನೀವು ಕಮೆಂಟ್ ನಲ್ಲಿ ತಿಳಿಸಿ. ಆ ಮಾಹಿತಿಯನ್ನ ಕೂಡ ಸಂಗ್ರಹಿಸಿ ನಿಮಗೆ ತಿಳಿಸಲಿದ್ದೇವೆ ಸ್ನೇಹಿತರೆ. ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ, ನೀವು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಯನ್ನ ಮಾಡುವಾಗ ತುಂಬ ಒಂದು ಹಣ, ನಿಮ್ಮ ಒಂದೊಂದು ರೂಪಾಯಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ. ಚಿನ್ನ ಯಾವಾಗ ಸ್ವಲ್ಪ ಕೆಳಗೆ ಬಿದ್ದಿರುತ್ತದೆ ನೋಡಿ, ಆವಾಗ ಖರೀದಿಯನ್ನ ಮಾಡಬೇಕು. ಇವತ್ತು 2 ಗ್ರಾಮ್ ಖರೀದಿ ಮಾಡಿದಲ್ಲಿ ನಿಮಗೆ 30,000 ರೂಪಾಯಿ ಬರುತ್ತದೆ ಅಂತ ತಿಳ್ಕೊಳ್ಳಿ. ನೀವು ಅದೇ ಏನಾದರೂ ಏರಿಕೆಯಲ್ಲಿ ತೆಗೆದುಕೊಂಡಾಗ ನಿಮಗೆ ಹಣ 2ರಿಂದ 3,000 ರೂಪಾಯಿ ಏರಿಕೆ ಆಗುತ್ತದೆ. ಯಾವಾಗ ಚೂರು ಇಳಿಕೆ ಆಗಿರುತ್ತದೆ ಆವಾಗ 1 ಗ್ರಾಮ್ 2 ಗ್ರಾಮ್ ಹೀಗೆ ಗಟ್ಟಿ ಚಿನ್ನವನ್ನ ಖರೀದಿಯನ್ನ ಮಾಡಿ ಇಟ್ಟುಕೊಂಡು ತದನಂತರ ನೀವು ಅದನ್ನ ಲಾಂಗ್ ಟರ್ಮ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡಿದಲ್ಲಿ ಮುಂಬರುವ ದಿನದಲ್ಲಿ ನಿಮಗೆ ಪ್ರಾಫಿಟೇ ಆಗುತ್ತದೆ ಅಂತ ಹೇಳಬಹುದು ಸ್ನೇಹಿತರೆ. ಎಲ್ಲರೂ ಕೂಡ ಆದಾಯವನ್ನ ಚೂರು ಚೂರಾಗಿ ಮಾಡಿ ಹೂಡಿಕೆಯನ್ನ ಮಾಡುತ್ತಾರೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ. ನಿಮ್ಮ ಬಳಿ 1 ಲಕ್ಷ ಇದ್ದಲ್ಲಿ 1 ಲಕ್ಷ ರೂಪಾಯಿಯ ಚಿನ್ನವನ್ನ ಖರೀದಿ ಮಾಡಬೇಡಿ. ಬಿದ್ದಾಗ ಮಾತ್ರ 2ರಿಂದ 3 ಗ್ರಾಮ್ ಖರೀದಿಯನ್ನ ಮಾಡಿ ತದನಂತರ ಮತ್ತೆ ಮಾರ್ಕೆಟ್ನಲ್ಲಿ ಸ್ಟೇಬಲ್ ಇದ್ದಾಗ ಮಾತ್ರ ಖರೀದಿಯನ್ನ ಮಾಡಿದಲ್ಲಿ ಪ್ರಾಫಿಟ್ ಆಗುತ್ತದೆ ಎಂದು ಹಲವು ತಜ್ಞರು ಹೇಳುತ್ತಿದ್ದಾರೆ ಸ್ನೇಹಿತರೆ. ಇದು ಕೂಡ ತುಂಬಾನೇ ಮುಖ್ಯ ಹಾಗೂ ಚಾಣಕ್ಯತನದಿಂದ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವ ಲಕ್ಷಣ ಅಂತ ಕೂಡ ಹೇಳಬಹುದು ಸ್ನೇಹಿತರೆ. ಇವತ್ತು ಚಿನ್ನ ಬಿದ್ದಿರಬಹುದು, ಆದರೆ ಮುಂಬರುವ 10 ವರ್ಷಗಳಲ್ಲಿ ನೋಡುವುದಾದರೆ ಚಿನ್ನದ ಬೆಲೆ ಮತ್ತೆ ಗಗನಕ್ಕೆ ಏರುವ ಸಾಧ್ಯತೆಯೂ ಕೂಡ ಇರುತ್ತದೆ ಸ್ನೇಹಿತರೆ. ಯಾವಾಗ ಒಂದು ಮಾರ್ಕೆಟ್ನಲ್ಲಿ ಅನಿರೀಕ್ಷಿತ ಕಂಡು ಬರುತ್ತದೆ ಆವಾಗ ಚಿನ್ನದ ಬೆಲೆ ಆ ಒಂದು ಮಟ್ಟಿಗೆ 1 ತಿಂಗಳು 2 ತಿಂಗಳ ಮಟ್ಟಿಗೆ ಬಿದ್ದಿರುತ್ತದೆ. ಯಾಕಂದಲ್ಲಿ ಚಿನ್ನವನ್ನ ಖರೀದಿಯನ್ನ ಮಾಡುವುದು ಸುಲಭವಲ್ಲ ಸ್ನೇಹಿತರೆ. ಹಾಗೆ ಚಿನ್ನ ರೆಡಿ ಆಗುವ
ಆಗುವುದು ಕೂಡ ಅಷ್ಟು ಸುಲಭವಲ್ಲ. ಇದರ ಹಿಂದೆ ಬಹುದಿನದ ಒಂದು ಪ್ರಯತ್ನವಿರುತ್ತದೆ, ಹಾಗೆ ಇದಕ್ಕೆ ಚಾರ್ಜಸ್ ಕೂಡ ಹೆಚ್ಚು ಇರುತ್ತದೆ ಸ್ನೇಹಿತರೆ. ಹೀಗಾಗಿ ಚಿನ್ನದ ಬೆಲೆ ಬಹುದಿನಗಳ ಕಾಲ ಇಳಿಕೆಯಾಗುವುದೇ ಇಲ್ಲ, ಏರಿಕೆ ಆಗಿರುತ್ತದೆ. ಹೀಗಾಗಿ ಈ ಕೂಡಲೇ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಚಿನ್ನದ ಬಗ್ಗೆ ಮಾಹಿತಿಯನ್ನ ತಿಳಿಸಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಸಿಗ್ತೀನಿ ನಿಮಗೆ ನಾಳಿನ ಒಂದು ಗೋಲ್ಡ್ ಪ್ರೈಸ್ನ ಜೊತೆಗೆ. ನಿಮ್ಮ ಅನಿಸಿಕೆಯನ್ನ ತಪ್ಪದೆ ನಮಗೆ ಕಮೆಂಟನ್ನು ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.